ಗೈಸ್ ನಮಗೆ ಯೂಟ್ಯೂಬ್ ಬಂದುಬಿಟ್ಟು 2 ಸಲ ಬಂದುಬಿಟ್ಟು ಚಾನ್ಸ್ ಕೊಡುತ್ತೆ ಓಕೆನಾ, ನಮ್ಮ ಚಾನೆಲ್ನ ಗ್ರೋ ಮಾಡ್ಕೊಳ್ಳೋಕ್ಕೆ. ಸೊ ನಾವು ಮ್ಯಾಕ್ಸಿಮಮ್ ಕ್ರಿಯೇಟರ್ಸು ಮ್ಯಾಕ್ಸಿಮಮ್ ಜನಗಳು ಏನಿರ್ತಾರೆ ಆ ಚಾನ್ಸ್ ಏನಿರುತ್ತೆ ಅದನ್ನು ಮಿಸ್ ಮಾಡಿಬಿಡ್ತಾರೆ ಓಕೆನಾ, ಗೊತ್ತೇ ಇರಲ್ಲ ಅವ್ರಿಗೆ. ಸೊ ನಾನಿವತ್ತು ಆ 2 ಚಾನ್ಸ್ನೂ ನಿಮಗೆ ಹೇಳ್ಕೊಡ್ತೀನಿ, ಯಾವಾಗ ಚಾನ್ಸ್ ಕೊಡುತ್ತೆ. ನಿಮ್ಮದು ಒಂದು ಚಾನ್ಸ್ ಮಿಸ್ ಮಾಡಿದ್ರೂ ಪರವಾಗಿಲ್ಲ, ನಿಮ್ಮದು ಚಾನೆಲ್ ಎಷ್ಟೇ ಹಳೆ ಆದರೂ ಪರವಾಗಿಲ್ಲ, ನೆಕ್ಸ್ಟ್ ಚಾನ್ಸ್ನ ನಿಮಗೆ ಯೂಟ್ಯೂಬ್ ಕೊಡುತ್ತೆ. ಸೊ ನೀವು ಅದನ್ನು ಬಳಸ್ಕೊಂಡು ಯಾವ ಥರ ನೀವು ಮುಂದಕ್ಕೆ ನಿಮ್ಮ ಚಾನೆಲ್ನ ಗ್ರೋ ಮಾಡ್ಕೋಬೋದು ಓಕೆನಾ. ಫಾರ್ ಎಕ್ಸಾಂಪಲ್ಗೆ ನಾನು ನಿಮಗೆ ನನ್ನ ಚಾನೆಲ್ದೇ ತೋರಿಸ್ತೀನಿ ಓಕೆನಾ. ಫಸ್ಟ್ ಚಾನ್ಸು ನಾನು ಮಿಸ್ ಮಾಡಿಬಿಟ್ಟೆ, ಯಾಕಂದರೆ ನನಗೆ ಗೊತ್ತಿದ್ದಿಲ್ಲ, ಆಗ ನಾವು ಹೊಸ ಕ್ರಿಯೇಟರ್ ಆಗಿದ್ದೆ. ಸೊ ಆಗ ನನಗೆ ಯಾರೂ ನಾಲೆಜ್ ಕೊಡೋರು ಇದ್ದಿಲ್ಲ. ಸೊ ಈಗ ನಾನು ಎಕ್ಸ್ಪೀರಿಯೆನ್ಸ್ ಆಗ್ತಾ ನನ್ನ ಚಾನೆಲ್ ಯಾವಾಗ ನಾನು ಮಿಸ್ ಮಾಡಿದ್ನಲ್ಲ, ಆ ಒಂದು ಚಾನ್ಸ್ ಯಾವಾಗ ನಾನು ಮಿಸ್ ಮಾಡಿದ್ನಲ್ಲ, ಸೊ ಆಗಿಂದ ಹಿಡಿದು ನಾನು ರೆಗ್ಯುಲರಾಗಿ ವರ್ಕ್ ಮಾಡ್ತಾಯಿದ್ದೆ. ಸೊ ನಂದು 10 ಮಂತ್ಸ್ ಆಗೋಯ್ತು ನನ್ನ ಚಾನೆಲ್ನ ಗ್ರೋ ಮಾಡ್ಕೊಳ್ಳೋಕ್ಕೆ. ಆ 2ನೇದು ಬಂದುಬಿಟ್ಟು ಏನು ಚಾನ್ಸ್ ಇದೆ ಅದನ್ನು ಬಳಸ್ಕೊಂಡು ನಾನು ಬಂದುಬಿಟ್ಟು ಏನು ಮಾಡಿದೆ, ನನ್ನ ಚಾನೆಲ್ನ ಗ್ರೋ ಮಾಡಿದೆ. ಅದೇನು ಎಕ್ಸಾಕ್ಟಾಗಿ ಆ 2ನೇ ಚಾನ್ಸ್ ಯಾವುದು ಅಂತ ನಾನು ಲೈವ್ ಪ್ರೂಫ್ ಆಗೇ ನಿಮಗೆ ತೋರಿಸ್ಬಿಡ್ತೀನಿ ಓಕೆನಾ. ಸೊ ಯೂಟ್ಯೂಬ್ ಬಂದುಬಿಟ್ಟು ಅದು 2 ಏನಿದೆ ಚಾನ್ಸ್ ಕೊಡುತ್ತೆ, ನೀವು ಅದನ್ನು ಬಳಸ್ಕೊಂಡು ನಿಮ್ಮ ಚಾನಲ್ನ ಗ್ರೋ ಮಾಡ್ಕೋಬೋದು. ಸೊ ಫಸ್ಟ್ನೇದು ಏನು ನಮಗೆ ಚಾನ್ಸ್ ಕೊಡುತ್ತೆ ಅದನ್ನು ತಿಳಿಸ್ಕೊಡ್ತೀನಿ, ಆ್ಯಂಡ್ 2ನೇ ಚಾನ್ಸ್ ಏನಿದೆ ಅದನ್ನು ತಿಳಿಸ್ಕೊಡ್ತೀನಿ. ಆ್ಯಂಡ್ ನಿಮ್ಮದು ಎಷ್ಟೇ ಹಳೆ ಚಾನಲ್ ಆಗಿರಲಿ ಪರವಾಗಿಲ್ಲ. ಸೊ ನೀವು ಇದನ್ನು ಏನು ಚಾನ್ಸ್ ಕೊಡುತ್ತೆ ಯೂಟ್ಯೂಬ್ ನಿಮ್ಗೆ ಏನು ಚಾನ್ಸ್ ಕೊಡುತ್ತೆ ಅದನ್ನು ಬಳಸ್ಕೊಂಡು ನಿಮ್ಮ ಚಾನಲ್ ಈಸಿಲಿ ಬಂದುಬಿಟ್ಟು ಗ್ರೋನ ಮಾಡ್ಕೋಬೋದು ಓಕೆನಾ ಗೈಸ್. ಸೊ ಡೀಟೇಲ್ಸಾಗಿ ನೋಡಿ, ಸ್ಟೆಪ್ ಬೈ ಸ್ಟೆಪ್ ನೋಡಿ, ಆಗಲೇ ನಿಮಗೆ ಗೊತ್ತಾಗೋದು. ನನಗೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು ನಾನು ಸ್ಕ್ರೀನ್ ಶಾಟ್ನ ಹಾಕಿದ್ದೀರಲ್ಲ, ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದರ ಜೊತೆಗೆ ನನ್ನ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್ ಮೊದಲನೇ ಚಾನ್ಸ್ ಬಂದುಬಿಟ್ಟು ಯೂಟ್ಯೂಬ್ ಯಾವಾಗ ಕೊಡುತ್ತಂದರೆ, ಈಗ ನಾರ್ಮಲಿ ನೀವು ಒಂದು ಚಾನೆಲ್ಲು ಮಾಡಿದ್ದೀರಾ ಓಕೆನಾ, ನೀವು ಒಂದು ಚಾನೆಲ್ ಮಾಡಿದ್ದೀರಾ ಅಂದರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಬಂದುಬಿಟ್ಟು ಆ ಚಾನೆಲ್ಗೆ ಜಾಸ್ತಿ ಬೂಸ್ಟ್ ಮಾಡುತ್ತೆ, ಜಾಸ್ತಿ ಪುಷಪ್ ಕೊಡುತ್ತೆ ಓಕೆನಾ. ಆ ಚಾನೆಲ್ಗೆ ಯೂಟ್ಯೂಬ್ ಏನಿದೆ ಆ 1 ಮಂತ್ ಒಳಗಡೆ ಜಾಸ್ತಿ ಪುಷಪ್ ಕೊಡುತ್ತೆ. ಈಗ ಅಂದ್ಕೊಳ್ಳಿ, ನಾವು ಫಸ್ಟ್ನೇ ಚಾನ್ಸ್ ಯಾವ ಥರ ಕಂಡಿಡಬೇಕಂದ್ರೆ, ಲೈಕ್ ನಾರ್ಮಲ್ ಆಗಿ ನಿಮಗೆ 10, 20, 30 ಈ ಥರ ವ್ಯೂಸ್ ಬರ್ತಾ ಇರುತ್ತೆ ಒಂದೊಂದು ವೀಡಿಯೋದಲ್ಲಿ. ಡೈಲಿ ನೀವು ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀರ, ಹೊಸ ಚಾನೆಲು ಡೈಲಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀರ. ಆಗ ಮಧ್ಯದಲ್ಲಿ ಏನಾಗುತ್ತೆ, ಈಗ ಅಂದ್ಕೊಳ್ಳಿ 7 ಡೇಸ್ ಇದೆ ಅಂದ್ಕೊಳ್ಳಿ ಓಕೆನಾ. 7 ಡೇಸಲ್ಲಿ ನಿಮ್ದು ಏನಾಗುತ್ತೆ, ಫಸ್ಟ್ನೇ ಡೇ ಬಂದುಬಿಟ್ಟು 10 ಇಲ್ಲ 5 ವ್ಯೂಸ್ ಬಂದಿರುತ್ತೆ, ಸೆಕೆಂಡ್ನೇ ಡೇಸ್ ಬಂದುಬಿಟ್ಟು 80 ವ್ಯೂಸ್ ಬಂದಿರುತ್ತೆ, ಮತ್ತು ನೆಕ್ಸ್ಟ್ ಡೇ ಬಂದುಬಿಟ್ಟು ಕಡಿಮೆ ವ್ಯೂಸ್ ಬರುತ್ತೆ ನಿಮಗೆ, 20 ಇಲ್ಲ 15 ವ್ಯೂಸ್ ಬರುತ್ತೆ. ಮತ್ತು ಅದರ ನೆಕ್ಸ್ಟ್ ಡೇ ನಿಮಗೆ ಬಂದುಬಿಟ್ಟು ಎಷ್ಟು ಒಂದು ವೀಡಿಯೋಗೆ ಬಂದುಬಿಟ್ಟು 80 ವ್ಯೂಸ್ ಏನೋ ಸಿಕ್ಕಿರುತ್ತೆ ನಿಮಗೆ ಓಕೆನಾ. ಸಡನ್ನಾಗಿ ಆಗ ನಿಮಗೆ ಏನಿದೆ ಆ ವಿಡಿಯೋದಲ್ಲಿ ಜಾಸ್ತಿ ವ್ಯೂಸ್ ಬಂದುಬಿಟ್ಟು ನೋಡೋಕ್ಕೆ ಸಿಗುತ್ತೆ. ಅದು ಬಂದುಬಿಟ್ಟು ಆ ಕ್ಯಾಟಗರಿನ ನಿಮಗೆ ನೋಡಬೇಕು, ಆ ಕ್ಯಾಟಗರಿ ಯಾವ ಥರ ವೀಡಿಯೋ ಮಾಡಿದ್ದೀರಾ, ಏನು ಕ್ಯಾಟಗರಿಯಲ್ಲಿ ವರ್ಕ್ ಮಾಡ್ತಾಯಿದ್ದೀರಾ, ಮೀನ್ಸ್ ಯಾವ ಟೈಟಲ್ ಎಲ್ಲ ಹಾಕಿದ್ದೀರಾ, ಯಾವ ಟೈಪ್ ವೀಡಿಯೋ ಮಾಡಿದ್ದೀರಾ ಅದನ್ನು ನೋಡಬೇಕು. ಅದನ್ನು ನೋಡಿಕೊಂಡು ನೀವು ನೆಕ್ಸ್ಟ್ ಏನು ಮಾಡಬೇಕು, ಸೇಮ್ ಅದೇ ಟೈಪ್ ವೀಡಿಯೋ ಮಾಡಬೇಕು. ನೀವು ಅದನ್ನು ಬಿಟ್ಟು ಬೇರೆ ಮತ್ತು ಹಳೆ ಟೈಪೇ ವೀಡಿಯೋ ಮಾಡಿದ್ರೆ ಆಗ ನಿಮಗೆ ವ್ಯೂಸ್ ಬಂದುಬಿಟ್ಟು ನೋಡೋಕ್ಕೆ ಸಿಗಲ್ಲ ನಿಮಗೆ ಓಕೆನಾ. ಅದೇ ಬಂದುಬಿಟ್ಟು ಚಾನ್ಸ್ ಯೂಟ್ಯೂಬ್ ಕೊಡೋದು, 580 ವ್ಯೂಸು ನಿಮಗೆ ಸಿಕ್ಕಿರುತ್ತಲ್ಲ, ಸೊ ಅದೇ ಟೈಪ್ ನೀವು ವೀಡಿಯೋ ಮಾಡಿದ್ರೆ ಮುಂದಕ್ಕೆ ಹೋಗಿ ನಿಮ್ಗೆ ಏನಾಗುತ್ತೆ, ಇನ್ನೂ ಜಾಸ್ತಿ ವ್ಯೂಸ್ನು ಬರುತ್ತೆ, ಅದಕ್ಕೆ ಜಾಸ್ತಿ ಪುಷಪ್ನು ಕೊಡುತ್ತೆ. ಏನಕ್ಕೆ ಪುಷಪ್ ಕೊಡುತ್ತೆ, ಈಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನೀವೇನಾದರೂ ಒಂದು ವೀಡಿಯೋ ಮಾಡ್ತಾ ಇದ್ದೀರಾ ಅಂದರೆ, ಚಾನಲ್ ಮಾಡಿಬಿಟ್ಟು ವೀಡಿಯೋ ಮಾಡ್ತಾ ಇದ್ದೀರಾ ಅಂದರೆ, ಸೊ ಆ 1 ಮಂತಲ್ಲಿ ಬಂದುಬಿಟ್ಟು ಜಾಸ್ತಿ ಬಂದುಬಿಟ್ಟು ಇಂಪ್ರೆಷನ್ಸ್ ಕಳಿಸುತ್ತೆ. ಸ್ಟಾರ್ಟಿಂಗಲ್ಲಿ ಬಂದುಬಿಟ್ಟು ಯೂಟ್ಯೂಬು ಹೊಸ ಕ್ರಿಯೇಟರ್ಗೆ ಜಾಸ್ತಿ ಸಪೋರ್ಟ್ ಮಾಡುತ್ತೆ. ನಿಮಗೆ ಯಾವ ವೀಡಿಯೋದಲ್ಲಿ ಜಾಸ್ತಿ ವ್ಯೂಸ್ ಬಂದಿದೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಆ ವಿಡಿಯೋನ ನೀವು ಇಟ್ಕೋಬೇಕು. ಆ ವಿಡಿಯೋನ ಇಟ್ಕೊಂಡು ನೀವು ಬಂದುಬಿಟ್ಟು ಆ ಥರ ಟೈಪೇ ವೀಡಿಯೋಸ್ ಮಾಡಿ ಹಾಕಬೇಕು. ಸೊ ಇದು ಬಂದುಬಿಟ್ಟು ಯೂಟ್ಯೂಬ್ ಕೊಡೋದು ಮೊದಲನೇ ಚಾನ್ಸು. ಇದನ್ನು ತುಂಬ ಜನ ಬಂದುಬಿಟ್ಟು ಬಳಸ್ಕೊಳ್ಳಲ್ಲ, ನಂದು ಜಾಸ್ತಿ ವ್ಯೂಸ್ ಸಿಕ್ಕಿದೆ ಅಂತ ಅವ್ರ ಮೈಂಡಿಗೆ ಯಾವ ವೀಡಿಯೋಸ್ ಬರುತ್ತೆ ಅದೇ ವೀಡಿಯೋ ಮಾಡಿ ಹಾಕ್ತಾರೆ, ಮತ್ತೆ ಬಂದುಬಿಟ್ಟು ಅವ್ರಿಗೆ ಅದೇ ಥರ ವ್ಯೂಸ್ ನೋಡೋಕ್ಕೆ ಸಿಗುತ್ತೆ. ಸೊ ನಿಮಗೆ ಯೂಟ್ಯೂಬ್ ಚಾನ್ಸ್ ಕೊಟ್ಟಿದೆ ಅಂದರೆ ಸೇಮ್ ಅದೇ ಥರ ವೀಡಿಯೋ ಮಾಡಿ, ಸೇಮ್ ಅದರ ಟೈಪೇ ಅದರದ್ದು ರಿಲೇಟೆಡೇ ವೀಡಿಯೋ ಮಾಡಿ, ಆಗ ಬಂದುಬಿಟ್ಟು ನಿಮಗೆ ಜಾಸ್ತಿ ವ್ಯೂಸ್ ಬಂದುಬಿಟ್ಟು ನೋಡೋಕ್ಕೆ ಸಿಗುತ್ತೆ ಓಕೆನಾ. ಇದಾಯಿತು ಮೊದಲನೇ ಚಾನ್ಸು ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಕೊಡೋದು. ಸೊ ನಾನೇನು ಮಾಡಿದೆ, ಈ ಚಾನ್ಸ್ನ ಮಿಸ್ ಮಾಡಿಬಿಟ್ಟಿದ್ದೆ. ಸೊ ನನಗೆ ಜಾಸ್ತಿ ವ್ಯೂಸು ಬಂದಿತ್ತು, ಒಂದು ವೀಡಿಯೋಗೆ 1-2-3 ವೀಡಿಯೋಗೆ ಬಂದಿತ್ತು. ನಾನೇನು ಮಾಡಿದೆ, ಆ ಟೈಪ್ ವೀಡಿಯೋ ಮಾಡಿಲ್ಲ, ಬೇರೆ ಟೈಪ್ ವೀಡಿಯೋ ಮಾಡಿ ಹಾಕಿದೆ. ಸೊ ಆ ಚಾನ್ಸ್ ನನ್ನ ಕೈಯಿಂದ ಮಿಸ್ ಆಗೋಯಿತು. ಸೊ ಈಗ ರೀಸೆಂಟ್ಲಿ ನನ್ನ ಚಾನಲ್ ಮಾನಿಟೈಸೇಷನ್ ಆದಮೇಲೆ ಇನ್ನೊಂದು ಚಾನ್ಸ್ ನನಗೆ ಯೂಟ್ಯೂಬ್ ಕೊಡ್ತು. ಆಗ ಬಂದುಬಿಟ್ಟು ನಾನು ಆ ಚಾನ್ಸ್ನ ಬಳಸ್ಕೊಂಡೆ. ಸೊ ಲೈವ್ ಪ್ರೂಫ್ ಆಗಿ ನಾನು ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ನಾನು ಸ್ಕ್ರೀನ್ ರೆಕಾರ್ಡಲ್ಲಿ ತೋರಿಸ್ತೀನಿ ಓಕೆನಾ ಗೈಸ್. ಗೈಸ್ ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ನಾನೇನು ಮಾಡ್ತೀನಿ, ಯೂಟ್ಯೂಬ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ನ ಮಾಡ್ಕೊಳ್ತೀನಿ. ಸೊ ಯೂಟ್ಯೂಬ್
ಯೂಟ್ಯೂಬ್ ಅಪ್ಲಿಕೇಶನ್ ನಾನು ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ಬಂದುಬಿಟ್ಟು ನಾನು ವ್ಯೂ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾದಮೇಲೆ ವ್ಯೂ ಚಾನಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾದಮೇಲೆ ನಾನು ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಓಲ್ಡೆಸ್ಟ್ ವೀಡಿಯೋಸ್ಗೆ ಹೋಗ್ತೀನಿ. ಓಕೆ, ನಾವು ಓಲ್ಡೆಸ್ಟ್ ವೀಡಿಯೋಸ್ ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ಸೊ ನೋಡಿ ಏನಕ್ಕೆ ಯಾವಾಗಿಂದ ನನ್ನ ಚಾನಲ್ ಬೂಸ್ಟ್ ಆಯಿತು, ಸೊ ನಾನು ಏನು ಮಾಡಿದೆ ಅಂತ. ನಾರ್ಮಲಾಗಿ ಇಲ್ಲಿ ನಂದು ನೀವು ಹಳೆ ವೀಡಿಯೋಸ್ ನೋಡಿದರೆ ನಿಮಗೆ 200, 100, 250 ಈ ಥರನೇ ವೀಡಿಯೋಸ್ ಬಂದುಬಿಟ್ಟು ನೋಡೋಕ್ಕೆ ಸಿಗುತ್ತೆ. ಸೊ ನಾನು ಇಲ್ಲೆಲ್ಲ ನೀವು ನೋಡೋದಾದರೆ ನಾನು ಬರೀ ಯೂಟ್ಯೂಬ್ ರಿಲೇಟೆಡೇ ವೀಡಿಯೋ ಮಾಡಿರೋದು. ಓಕೆನಾ. ಸೊ ನಂದು ವೀಡಿಯೋ ಯಾವಾಗಿಂದ ಬೂಸ್ಟ್ ಆಗೋಕ್ಕೆ ಸ್ಟಾರ್ಟ್ ಆಯ್ತಂದರೆ, ಸೊ ಈಗ ರೀಸೆಂಟ್ಲಿ 9 ಮಂತ್ಸಿಂದ ಅನಿಸುತ್ತೆ. ಸೊ ನಾನು ನಿಮಗೆ ಅದು ಪ್ರೂಫ್ ಬಂದುಬಿಟ್ಟು ತೋರಿಸ್ಬಿಡ್ತೀನಿ. ಸೊ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತ. ಓಕೆನಾ. ಸೊ ನಾರ್ಮಲಾಗಿ ನೀವು ನೋಡ್ಬೋದು ಇಲ್ಲಿಂದ. ಓಕೆ, ಇಲ್ಲಿಂದ ನೀವು ನೋಡ್ಬೋದು ನಾನು ಇಲ್ಲಿ ಒಂದು ವೀಡಿಯೋ ಮಾಡಿದ್ದೀನಿ. ಮಿಕ್ಕಿದ್ದೆಲ್ಲ ನಾನು ಯಾವ ವೀಡಿಯೋ ಮಾಡಿದ್ದೀನಿ, ಯೂಟ್ಯೂಬ್ ರಿಲೇಟೆಡ್ ವೀಡಿಯೋ ಮಾಡಿದ್ದೀನಿ. ಇಲ್ಲಿ ಎಷ್ಟು 105, 199, 527 ಈ ಥರ ವ್ಯೂಸ್ ಬಂದಿದೆ. ಆ್ಯಂಡ್ ಸಡನ್ಲಿ ನಾನೇನು ಮಾಡಿದೆ, ಕ್ಯಾಟಗರಿ ಚೇಂಜ್ ಮಾಡಿ ನಾನು ಕಾರ್ಟೂನ್ ವೀಡಿಯೋ ಮಾಡೋದು ಯಾವ ಥರ ಅಂತ ಹಾಕಿದ್ದೀನಿ. ಸೊ ನೀವು ನೋಡೋದಾದರೆ ಇದಕ್ಕೆ ಸಡನ್ಲಿ ಬಂದುಬಿಟ್ಟು ಜಾಸ್ತಿ ವ್ಯೂಸ್ ಬಂದಿದೆ. ಓಕೆನಾ. ನಾನು ಆಗ ಇದನ್ನು ಅಬ್ಸರ್ವ್ ಮಾಡಿಲ್ಲ. ಓಕೆನಾ. 18K ವ್ಯೂಸ್ ಬಂದಿರೋದು ನಾನು ಅಬ್ಸರ್ವ್ ಮಾಡಿಲ್ಲ. ಬಟ್ ನಾನು ಆದರೂ ಏನು ಮಾಡಿದೆ, ನೆಕ್ಸ್ಟು ಅದೇ ತಪ್ಪು ಮಾಡಿದೆ. ಬೇರೆ ನಾನು ಇದ್ರ ರಿಲೇಟೆಡ್ ವೀಡಿಯೋ ಮಾಡೋದು ಬಿಟ್ಟು ಮತ್ತೆ ಬೇರೆದು ಯೂಟ್ಯೂಬ್ ರಿಲೇಟೆಡ್ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಓಕೆನಾ. ಮತ್ತೆ ನೋಡಿ ನೀವು ನಂದು ವ್ಯೂಸ್ ನೋಡ್ಬೋದು 177 ಮತ್ತು ಸೇಮ್ ಅದೇ ಥರ ವ್ಯೂಸು. ಓಕೆನಾ. ಎಲ್ಲಿವರೆಗೂ ನೋಡಿ ಸೇಮ್ ಎಷ್ಟು ವೀಡಿಯೋಸ್ ನಂದು ಇದೇ ಥರ ಇದೆ. ಮತ್ತು ಯಾವಾಗಿಂದ ನಾನು ಸ್ಟಾರ್ಟ್ ಮಾಡಿದೆ ಅಂದರೆ ಕಾರ್ಟೂನ್ ವೀಡಿಯೋ ಹಾಕೋದು. ನೋಡಿ ಇಲ್ಲಿ ಬಂದುಬಿಟ್ಟು ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ 213 ವೀಡಿಯೋ ಇದೆ. ಮತ್ತು ನಾನು ಏನು ಮಾಡಿದೆ, ಸೇಮ್ ಅದೇ ಟೈಪ್ ವೀಡಿಯೋ ಮಾಡಿದೆ, ಕಾರ್ಟೂನ್ ವೀಡಿಯೋ ಯಾವ ಥರ ಮಾಡೋದಂತ. ಇದಕ್ಕೆ ಡೈರೆಕ್ಟಾಗಿ ನಂದು ಎಷ್ಟು ವ್ಯೂಸ್ ಬಂದಿದೆ, 109K ವ್ಯೂಸು ಬಂದಿದೆ. ಓಕೆನಾ. ಸೊ ಈಗಿಂದ ಹಿಡ್ದು ನಾನು ಏನು ಮಾಡಿದೆ, ಸೊ ಟಾಪಿಕ್ನ ಚೇಂಜ್ ಮಾಡಿಬಿಟ್ಟೆ. ಅವಾಗಿಂದ ಬಂದುಬಿಟ್ಟು ನಾನು ಯಾವ ಥರ ವೀಡಿಯೋ ರೆಗ್ಯುಲರಾಗಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ, ಲೈಕ್ ಕಾರ್ಟೂನ್ ರಿಲೇಟೆಡ್ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನೀವು ನೋಡ್ಬೋದು ನಾನು ಕಾರ್ಟೂನ್ ರಿಲೇಟೆಡ್ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದು. ಓಕೆನಾ. ಸೊ ಮಿಕ್ಕಿದ್ದು ನೀವು ನೋಡ್ಬೋದು, ಕೆಳಗಡೆ ನಾನು ಸ್ಕ್ರಾಲ್ ಮಾಡ್ತೀನಿ ಯೂಟ್ಯೂಬ್ ರಿಲೇಟೆಡ್ದು. ಸೊ ಇದು 200 ಅಲ್ಲ ಇದೆ. ಆ್ಯಂಡ್ ಕಾರ್ಟೂನ್ ರಿಲೇಟೆಡ್ ವೀಡಿಯೋ ಯಾವಾಗ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ, ಇದು 2ನೇ ಚಾನ್ಸ್ ನಂದು, ನಾನು ಇದನ್ನು ಮಿಸ್ ಮಾಡಿಲ್ಲ. ಓಕೆನಾ. ಸೊ ಇಲ್ಲಿಂದ ನಾನು ಅಂದ್ಕೊಂಡೆ ನನಗೆ ಈ ವಿಡಿಯೋದಲ್ಲಿ ನನ್ನ ಆಡಿಯನ್ಸ್ ಇಲ್ಲ, ಆಡಿಯನ್ಸ್ಗೆ ಇಂಟ್ರೆಸ್ಟ್ ಇಲ್ಲ. ಸೊ ನನ್ನ ಆಡಿಯನ್ಸ್ಗೆ ಬಂದುಬಿಟ್ಟು ಈ ಥರ ವೀಡಿಯೋಸಲ್ಲಿ ಇಂಟ್ರೆಸ್ಟ್ ಇದೆ ಅಂತ ನಾನು ತಿಳ್ಕೊಂಡೆ. ನಾನು ಅಂದ್ಕೊಂಡಾದ್ಮೇಲೆ ಗೈಸ್ ನೀವು ನೋಡ್ಬೋದು ನಂದು ಇಲ್ಲಿ ಇದು ಹಾಕಾದ್ಮೇಲೆ ಈಗ ನನಗೆ ಬಂದುಬಿಟ್ಟು ಒಂದು ಸ್ವಲ್ಪ ವ್ಯೂಸ್ ಜಾಸ್ತಿ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ನೀವು ನೋಡ್ಬೋದಲ್ಲ 200ಅಲ್ಲಿ ಇಲ್ಲಿ 2000, 3000 ನೀವು ನೋಡ್ಬೋದು. ಇಲ್ಲಿ ಫುಲ್ಲು ಬಂದುಬಿಟ್ಟು ನನಗೆ 14,000, 3,000, 1,000, 15,000 ಈ ಥರನೇ ಬಂದುಬಿಟ್ಟು ನನಗೆ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು 1000ದಲ್ಲೇ. ಓಕೆನಾ. ಸೊ ನೀವು ನೋಡ್ಬೋದು ಇಲ್ಲಿಂದ ನಂದು ವ್ಯೂಸು ಜಾಸ್ತಿನೇ ಬರೋಕ್ಕೆ ಸ್ಟಾರ್ಟ್ ಆಯಿತು. ಓಕೆನಾ. ಸೊ ಇದು ಬಂದುಬಿಟ್ಟು ನಮ್ಮದು ಚಾನ್ಸು, ಇದನ್ನು ನಾವು ಬಂದುಬಿಟ್ಟು ಬಳಸ್ಕೋಬೇಕು. ಓಕೆನಾ. ಸೊ ತುಂಬ ಜನ ಏನು ಮಾಡ್ತೀರಾ, ಜಾಸ್ತಿ ವ್ಯೂಸ್ ಬಂದಿರುತ್ತಲ್ಲ ಆ ವಿಡಿಯೋನ ಹಂಗೆ ಇಗ್ನೋರ್ ಮಾಡ್ತೀರಾ. ಅದೇ ಟೈಪ್ ವಿಡಿಯೋ ಮಾಡಲ್ಲ, ಬೇರೆ ಟೈಪ್ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಅದೇ ಟೈಪ್ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೋಡಿ ಯೂಟ್ಯೂಬ್ ಕೂಡ ನಿಮಗೆ ಪುಷಪ್ ಮಾಡುತ್ತೆ ಆ್ಯಂಡ್ ಬೂಸ್ಟ್ ಕೊಡುತ್ತೆ ಆ್ಯಂಡ್ ಚಾನ್ಸ್ನು ನಿಮಗೆ ಕೊಟ್ಟಿದೆ. ಚಾನ್ಸ್ ಬಂದುಬಿಟ್ಟು ಕೊಡ್ತಾ ಇರುತ್ತೆ ಯೂಟ್ಯೂಬು. ನಾವು ಬಂದುಬಿಟ್ಟು ನಮಗೆ ಅರ್ಥ ಆಗೋಲ್ಲ, ನಾವು ತಿಳ್ಕೊಳ್ಳಲ್ಲ. ಓಕೆನಾ. ಸೊ ನೀವು ನೋಡ್ಬೋದು ಇಲ್ಲಿ 93K, 65K ಇಲ್ಲಿ ನೋಡ್ಬೋದು. ಇಲ್ಲಿಂದ ಬಂದುಬಿಟ್ಟು ನಂದು ಜಾಸ್ತಿನೇ ವ್ಯೂಸು ಬರೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಈ ಚಾನ್ಸ್ನ ನಾನು ಮಿಸ್ ಮಾಡಿಲ್ಲ. ಓಕೆನಾ. ಸೊ ನೋಡಿ ನೀವು ಅದೇ ಟೈಪ್ ವೀಡಿಯೋಸ್ ಮಾಡಿ, ನೀವು ಚಾನ್ಸ್ ಬಂದುಬಿಟ್ಟು ಬೈ ಚಾನ್ಸ್ ಫಸ್ಟ್ನೇ ಚಾನ್ಸ್ ನೀವು ಮಿಸ್ ಮಾಡಿದ್ರೂ ಪರವಾಗಿಲ್ಲ. ಓಕೆನಾ. ಸೊ ಸೆಕೆಂಡ್ನೇ ಚಾನ್ಸ್ ಬಂದುಬಿಟ್ಟು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಯಾವ ವಿಡಿಯೋದಲ್ಲಿ ಜಾಸ್ತಿ ವ್ಯೂಸ್ ಬಂದಿರುತ್ತೆ ಸೊ ಅದೇ ಟೈಪ್ ವೀಡಿಯೋಸ್ಗಳನ್ನ, ಅದರ ರಿಲೇಟೆಡ್ ವೀಡಿಯೋಸ್ಗಳನ್ನೇ ಮಾಡಿ ಹಾಕೋಕ್ಕೆ ಟ್ರೈ ಮಾಡಿ. ಓಕೆನಾ. ನೀವು ನೋಡ್ಬೋದು ಇಲ್ಲಿ ನಂದು ಜಾಸ್ತಿ ವ್ಯೂಸೇ ನೋಡೋಕ್ಕೆ 1000ದಲ್ಲೇ ವ್ಯೂಸ್ ನಿಮಗೆ ನೋಡೋಕ್ಕೆ ಇಲ್ಲಿ ಸಿಗ್ತಾ ಇದೆ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ನಿಮಗೆ ಇದರ ರಿಲೇಟೆಡ್ ಕನ್ಫ್ಯೂಷನ್ಸ್ ಏನಾದರೂ ಇದ್ದರೆ ನಂಗೆ ಕಾಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.